ಸಿಹಿ ಮಾವಿನಕಾಯಿನ ಬಳಸ್ಕೊಂಡು ಮಾವಿನಕಾಯಿ ಜಾಮ್ ಮಾಡೋಣ. ಇದಕ್ಕೆ ಫಸ್ಟು ಮಾವಿನಕಾಯಿ ಸಿಪ್ಪೆ ತೆಗೆದು ಈ ಥರ ಸಣ್ಣ ಸಣ್ಣ ಹೋಳಾಗಿ ಕಟ್ ಮಾಡ್ಕೊಳ್ಳಿ. ಆನಂತರ ಸ್ಟೀಮ್ ಕುಕ್ ಮಾಡ್ಕೋಬೇಕು. ಒಂದು ಪಾತ್ರೆಯಲ್ಲಿ ನೀರಿಟ್ಟು ನಾನು ಅದರಲ್ಲಿ ಒಂದು ಸ್ಟ್ರೈನರ್ ಒಳಗಡೆ ಮಾವಿನಕಾಯಿ ಪೀಸನ್ನು ಹಾಕಿ ಒಂದು ಮುಚ್ಚಳ ಮುಚ್ಚಿ ಒಂದು 5 ನಿಮಿಷ ಕುಕ್ ಮಾಡ್ಕೋತಾ ಇದ್ದೀನಿ. 5 ನಿಮಿಷ ಕುಕ್ ಮಾಡಿದ್ರೆ ಸಾಕು, ಮಾವಿನಕಾಯಿ ಚೆನ್ನಾಗಿ ಬೆಂದೋಗಿರುತ್ತೆ. ಇವಾಗ ಇದು ಕಂಪ್ಲೀಟಾಗಿ ತಣ್ಣಗಾದ್ಮೇಲೆ ಮಿಕ್ಸರ್ ಜಾರಿಗೆ ಹಾಕ್ಕೊಂಡು ಫೈನ್ ಪೇಸ್ಟ್ ಮಾಡ್ಕೋಬೇಕು. ನೋಡಿ ಈ ಥರ. ಇವಾಗ ಇದನ್ನು ಒಂದು ದಪ್ಪ ತಳದ ಬಾಣಲೆಗೆ ಹಾಕ್ಕೊಂಡು ಮೀಡಿಯಮ್ ಉರಿನಲ್ಲಿ ಒಂದು 5 ನಿಮಿಷ ಕುದಿಸ್ಕೋಬೇಕು. ನಾವು ಮಾವಿನಕಾಯಿನ ಫಸ್ಟೇ ಬೇಯಿಸಿರೋದ್ರಿಂದ ಜಾಸ್ತಿ ಬೇಯಿಸೋ ಅವಶ್ಯಕತೆ ಇಲ್ಲ. ನೋಡಿ ಈ ಥರ ಒಂದು ಕುದಿ ಬರ್ತಾ ಇದೆ ಎಂದಾಗ ಸಿಹಿಗೆ ನಾನಿಲ್ಲಿ ಬೆಲ್ಲದ ಪುಡಿನ ಹಾಕೋತಾ ಇದ್ದೀನಿ. ನೀವು ಬೇಕಿದ್ರೆ ಸಕ್ಕರೆ ಹಾಕ್ಕೊಳ್ಳಿ. ನಾನು ಅರ್ಧ ಕಪ್ ಆಗೋಷ್ಟು ಬೆಲ್ಲದ ಪುಡಿನ ಹಾಕ್ಕೊಂಡಿದ್ದೀನಿ. ಬೆಲ್ಲ ಎಲ್ಲ ಚೆನ್ನಾಗಿ ಕರಗಿ ಮಾವಿನಕಾಯಿ ಪ್ಯೂರಿ ಜೊತೆ ಚೆನ್ನಾಗಿ ಹೊಂದ್ಕೋಬೇಕು. ಅಲ್ಲಿವರೆಗೂ ಕುದಿಸ್ಕೊಂಡು ಇವಾಗ ಒಂದು ಚಿಟಿಕೆ ಉಪ್ಪು ಹಾಗೆಯೇ ಒಂದು 3-4 ಡ್ರಾಪಷ್ಟು ನಿಂಬೆ ಹುಳಿನ ಇಟ್ಕೋತಾ ಇದ್ದೀನಿ. ಈ ಥರ ಮಾಡೋದ್ರಿಂದ ನಾವು ತುಂಬ ದಿನಗಳ ಕಾಲ ಜಾಮ್ನ ಸ್ಟೋರ್ ಮಾಡ್ಬೋದು. ನೋಡಿ ಈ ಥರ ರಿಬ್ಬನ್ ಕನ್ಸಿಸ್ಟೆನ್ಸಿ ಆದರೆ ಸಾಕು, ಮಾವಿನಕಾಯಿ ಜಾಮ್ ರೆಡಿ ಆಗುತ್ತೆ. ಥ್ಯಾಂಕ್ ಯು.